ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 1ನೇ ಅಧ್ಯಾಯದ 3 ಶ್ಲೋಕಗಳನ್ನು ನೋಡಿದ್ದೀವಿ. ಅದರದೇ ಹೆಚ್ಚಿನ ಅವಲೋಕನವನ್ನು ಈಗ ನೋಡೋಣ. ಆ ಮೊದಲನೇ ಶ್ಲೋಕದಲ್ಲಿ ಶ್ರೋತವ್ಯಾದೃಶಿಯ ಪರಹ ಅಂತಿದೆಯಲ್ಲ, ಆ ಯಃ ಪರಹ ಅಂತ ಅಷ್ಟೇ ಶ್ಲೋಕಕ್ಕೆ ಅರ್ಥ ಮಾಡಿದ್ದಾರೆ ಉಳಿದೆಲ್ಲ ವ್ಯಾಖ್ಯಾನಕಾರರು. ಆಚಾರ್ಯರೊಬ್ಬರು ಮಾತ್ರ ಯಃ ಪರಹ ಇತಿ ಅಂತನ್ನುವುದನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ದೇವೆ. ಉಳಿದ ವ್ಯಾಖ್ಯಾನಕಾರರಿಗೂ ಆಚಾರ್ಯರು ಹೇಳುವಂತೆ ಭಾಗವತ ತಾತ್ಪರ್ಯ ಏನಿದೆ ಅದನ್ನು ಅನುಸರಿಸಿ ವ್ಯಾಖ್ಯಾನ ಮಾಡುವವರಿಗೂ ವ್ಯತ್ಯಾಸ ಇದೆ. ಉಳಿದ ವ್ಯಾಖ್ಯಾನಕಾರರಲ್ಲಿ ಶ್ರೋತವ್ಯಾದಿಗಳು ಕೇಳಬೇಕಾದ ಸಂಗತಿಗಳು ಮೊದಲಾದದ್ದೇನಿವೆ ಅದರ ವಿಷಯಕವಾದ ಸಪ್ತಮಿ ವಿಭಕ್ತಿಗೆ ವಿಷಯ ಅಂತ ಅರ್ಥ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಈ ನಿನ್ನ ಪ್ರಶ್ನೆ, ತದ್ವಿಷಯಕವಾದ ಪ್ರಶ್ನೆ ಇದು. ಆದ್ದರಿಂದ ಅತ್ಯಂತ ಶ್ರೇಷ್ಠ, ಜಗತ್ತಿಗೂ ಹಿತ ಕೊಡುವಂಥ ಪ್ರಶ್ನೆ ಇದು ಅಂತಿದೆ. ಇದು ಉಳಿದ ವ್ಯಾಖ್ಯಾನಕಾರರಲ್ಲಿ ಈ ಥರ ಅರ್ಥ. ಯಃ ಪರಹ ಇತಿ ಅಂತ ಆಚಾರ್ಯರು ಹೇಳಿದಾರಲ್ಲ, ಇತಿ ಅನ್ನುವುದಕ್ಕೆ ಎಂಬುದಾಗಿ ಅಂತ ಒಂದು ಅರ್ಥ ಇದೆ, ಈ ಕಾರಣದಿಂದ ಮತ್ತೊಂದು ಅರ್ಥ ಇದೆ. ವಿಜಯಧ್ವಜರು ಮೊದಲಾದವರು ಈ ಕಾರಣದಿಂದ ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಇನ್ನೂ ಒಬ್ಬರು ಪ್ರಾಚೀನ ವ್ಯಾಖ್ಯಾನಕಾರರು ಆಚಾರ್ಯ ಮಧ್ವರ ಅನುಯಾಯಿಗಳೇ, ಅವರು ಕೂಡ ಇತಿ ಅನ್ನೋದಕ್ಕೆ ಈ ಕಾರಣದಿಂದ ಅಂತಲೇ ಅರ್ಥ ಮಾಡಿದ್ದಾರೆ. ಅದು ನೋಡಿದ್ದೇವೆ. ಇತಿ ಅನ್ನೋದಕ್ಕೆ ಈ ಹೀಗೆ ಎಂಬುದಾಗಿ ಅಂತ ಅರ್ಥ ಯಾದವಾರ್ಯರ ಪ್ರಕಾರ. ಮತ್ತು ಗೋವಿಂದಾಚಾರ್ಯರು ಕೂಡ ಇತಿ ಅಂತ ಅನ್ನೋದಕ್ಕೆ ಎಂಬುದಾಗಿ ಅಂತಲೇ ಅರ್ಥ ಅಂತ ಹೇಳ್ತಾರೆ. ಅದನ್ನೆಲ್ಲ ಕಳೆದ ದಿವಸ ನೋಡಿದ್ದೇವೆ. ಈಗ ಮುಂದೆ ಈ 2ನೇ ಶ್ಲೋಕ ಏನಿದೆಯಲ್ಲ ಅದರ ಅರ್ಥವನ್ನು ಹೇಳಿದಾರಲ್ಲ ಉಳಿದವರು, ಅದನ್ನು ನಾವು ನೋಡಬೇಕು. ಆತ್ಮತತ್ವದ ಅರಿವಿಲ್ಲದಂತಹ ಮನೆಯಲ್ಲಿರುವಂತಹ ಗೃಹಸ್ಥರಿಗೆ ಕೇಳಬೇಕಾದ ಅನೇಕ ಸಂಗತಿಗಳಿವೆ. ಇದಿಷ್ಟು ಎಲ್ಲ ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದಾರೆ, ಸರಳವಾದ ಅರ್ಥ ಅದಕ್ಕೆ. ವಿಜಯಧ್ವಜರು ಒಬ್ಬರು ಮಾತ್ರ ಭಾಗವತ ತಾತ್ಪರ್ಯವನ್ನು ಅನುಸರಿಸಿ ಅದಕ್ಕೆ ಅರ್ಥ ಮಾಡಿದ್ದಾರೆ. ಅದನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ವಸ್ತುತಃ ಯಾದವಾರ್ಯರು ಮಾಡಿದ್ದಾರೆ, ಕಳೆದ ಭಾಗದಲ್ಲಿ ನಾವು ಅದನ್ನು ನೋಡಲಿಲ್ಲ, ಅದರಿಂದ ಆ ಥರ ಹೇಳಲಿಲ್ಲ. ಆಚಾರ್ಯರು ಅಪಶ್ಯತಾಂ ನಿದ್ರಯ ಅಂತ ಇಷ್ಟು ವ್ಯಾಖ್ಯಾನ ಮಾಡಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಹೀಗೆ ಮಾಡಿರುವುದರಿಂದ, ನಿದ್ರಯ ಅಂತ ಇರುವುದರಿಂದ, ಆ 3ನೇ ಶ್ಲೋಕದಲ್ಲಿ ನಿದ್ರಯ ಹ್ರೀಯತೆ ನಕ್ತಮ್ ಅಂತಿದೆಯಲ್ಲ, ಅಲ್ಲಿ ನಿದ್ರಯ ಅಂತ ಇರುವುದರಿಂದ ಅದನ್ನು ಇಲ್ಲೂ ಕೂಡ ಇಟ್ಕೊಳ್ಬೇಕು. ಈ ಶ್ಲೋಕದಲ್ಲೂ ಕೂಡ ನಿದ್ರಯ ಇತಿ ಅತ್ರಾಪಿ ಅನುಸಂಧೇಯಂ ಅಂತ ವಿಜಯಧ್ವಜರು ಹೇಳ್ತಾರೆ. ಹಾಗಾಗಿ ನಿದ್ರೆಯ ಕಾರಣದಿಂದ ಆತ್ಮತತ್ವವನ್ನು ತಿಳಿಯದ ಮನೆಯಲ್ಲಿರುವಂಥ ಗೃಹಸ್ಥಾಶ್ರಮಿಗಳು, ಸಂಸಾರದಲ್ಲಿ ಆಸಕ್ತರಾದಂಥ ಜನರಿಗೆ ತಿಳಿಯಬೇಕಾದ ಸಾವಿರಾರು ಸಂಗತಿಗಳಿವೆ ಅಂತ ಇಷ್ಟು ಅರ್ಥ ಆಗ್ತದೆ. ಸರಿ, ಇನ್ನು ಮುಂದೆ ಯಾದವರು ಹೇಳಿದ ಅರ್ಥ ನೋಡೋಣ. ಪರೀಕ್ಷಿತ್ ಹೀಗೆ ಮನಸ್ಸಿನಲ್ಲಿ ಸಂದೇಹ ತಾಳಬಹುದು. ಈ ಶುಕಾಚಾರ್ಯರು ಹೇಳಿದ ಬಗ್ಗೆ, ನೀನು ಹೇಳಿದ್ರ ಬಗ್ಗೆ ನಾನು ಹೇಗೆ ವಿಶ್ವಾಸ ತಾಳುವುದು? ನೀನು ಶುಕಾಚಾರ್ಯ ಭಗವತ್ ತತ್ವವನ್ನು ಹೇಳ್ತಾ ಇದ್ದೆ, ಅದು ವ್ಯಾಸರ ಮತವನ್ನು ಅವಲಂಬಿಸಿ ಹೇಳ್ತಾ ಇದ್ದೆ. ಮತ್ತೆ ಇನ್ನಿತರ ಅನೇಕ ಜನ ವಾದಿಗಳಿದ್ದಾರೆ ಈ ಜಗತ್ತಿನಲ್ಲಿ, ವ್ಯಾಸರ ತತ್ವವನ್ನು ಅವಲಂಬಿಸದವರು. ಅವರು ಮತ್ತು ಅವರನ್ನು ಅನುಸರಿಸಿರುವಂಥವರು ತಮ್ಮದೇ ಆದ ರೀತಿಯಲ್ಲಿ ಏನು ಶ್ರೋತವ್ಯ, ಏನು ಮಂತವ್ಯ, ಏನು ಧ್ಯಾತವ್ಯ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಅದರಿಂದ ಸಂಶಯವೇ ಬರ್ತದಲ್ಲ ಅಂತ ರಾಜನಿಗೆ ಬರಬಹುದಾದ ಒಂದು ಶಂಕೆಯನ್ನು ಇಲ್ಲಿ ನಿರಾಕರಣೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಶ್ರೋತವ್ಯಾನೀಹ ರಾಜೇಂದ್ರ ಅನ್ನೋದರಲ್ಲಿ ಅಂತ ಯಾದವಾರ್ಯರು ಅದಕ್ಕೆ ಅವತಾರಿಕೆ ಕೊಟ್ಟಿದ್ದಾರೆ. ಆತ್ಮತತ್ವವನ್ನು ತಿಳಿಯದ ಅಂತಿದೆಯಲ್ಲ, ಆತ್ಮತತ್ವ ಮತ್ತು ಅಂದರೆ ಪರಮಾತ್ಮ ತತ್ವ, ಅವನ ಅಧೀನವಾದ ಈ ಜಗತ್ತಿನ ತತ್ವ ಅಂತ ಅದಕ್ಕೂ ಅರ್ಥ ನಾವು ತಿಳ್ಕೋಬೇಕು. ಆತ್ಮತತ್ವಂ ಪರಂ ಅಪರಂಚ ತತ್ವಂ, ಪರತತ್ವ ಅಂದರೆ ಭಗವಂತ, ಅಪರತತ್ವ ಅಂದರೆ ಈ ಜಗತ್ತು. ಅದನ್ನು ತಿಳಿಯದಂತಹ ಈ ಮನೆಯಲ್ಲೇ ಇರುವಂತಹ ಗೃಹಸ್ಥಾಶ್ರಮದಲ್ಲೇ ಇರುವಂತಹ, ಗೃಹದಲ್ಲೇ ಆಸಕ್ತರಾದಂತಹ ಜನ ಏನಿದ್ದಾರೆ, ಗೃಹಸ್ಥಾಶ್ರಮಕ್ಕೆ ವಿಹಿತವಾದ ಯಜ್ಞಾನುಷ್ಠಾನ ಮಾಡುವ ಜನ, ಅರ್ಥಾತ್ ಅದಕ್ಕೆ ಕಾಮ್ಯಕರ್ಮಿಗಳು ಅಂತ ಅರ್ಥ. ಅವರು ಬಹಿರ್ಮುಖರಾದಂತಹ ಜನರು, ಅವರಿಗೆ ಸಾವಿರಾರು ಶ್ರೋತವ್ಯಗಳಿವೆ, ಕೇಳಬೇಕಾದ ವಿಷಯಗಳು ನೂರಾರಿವೆ. ಅಂದರೆ ಅದರ ಅರ್ಥ ಹೇಳ್ತಾರೆ,
ವ್ಯಾಸರ ಮತವನ್ನು ಅವಲಂಬಿಸಿದಂತಹ ಬೇರೆ ವಾದಿಗಳೇನಿದ್ದಾರೆ, ಅನೇಕ ಶ್ರೋತವ್ಯಗಳನ್ನು ತಮ್ಮ ಸಿದ್ಧಾಂತಕ್ಕನುಸಾರವಾಗಿ ಹೇಳ್ತಾರಲ್ಲ, ಅನೇಕ ಶ್ರೋತವ್ಯ ವಾದಿನಾಂ ಅಂತ, ಶ್ರೋತವ್ಯಾದಿ ವಾದಿನಾಂ, ಶ್ರೋತವ್ಯಗಳು ಅನೇಕ ಇದೆ, ಮಂತವ್ಯ ಅನೇಕ ಇದೆ, ನಿಧಿಧ್ಯಾಸಿತವ್ಯ ಅನೇಕ ಇದೆ ಅಂತ ಹೇಳುವವರೇನಿದ್ದಾರೆ, ಅವರು ಅಜ್ಞಾನದಿಂದ ಆ ಥರ ಹೇಳ್ತಾರೆ ಹೊರತು ಅವರಿಗೆ ಜ್ಞಾನ ಇದೆ ಅಂತ ಅರ್ಥ ಅಲ್ಲ. ಯಾಕಂದರೆ ಆತ್ಮ ಪರತತ್ವ ಅಪರತತ್ವಗಳ ಬಗ್ಗೆ ಅರಿವಿಲ್ಲ ಅವರಿಗೆ. ಆದ್ದರಿಂದ ಅವರ ಮಾತನ್ನು ನಾವು ಸ್ವೀಕರಿಸಬೇಕಾಗಿಯೇ ಇಲ್ಲ ಅಂತ ಅಭಿಪ್ರಾಯ. ಆದ್ದರಿಂದ ಅವರ ಮಾತು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಆದ್ದರಿಂದ ಅವರೇನೋ ಶ್ರೋತವ್ಯ, ಏನೋ ಮಂತವ್ಯ, ಏನೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ತಾರೆ ಅಂತ ಮಾತ್ರಕ್ಕೆ ನಿನ್ನಂಥವರು ಅದ್ರ ಬಗ್ಗೆ ಸಂಶಯ ತಾಳುವುದು ಸರಿಯಲ್ಲ. ಆಯಿತು, ಅವ್ರಿಗೆ ತತ್ವಜ್ಞಾನ ಇಲ್ಲದೆ ಇರಲಿಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ನಿದ್ರಯ ಅಂತ ಮುಂದಿನ 3ನೇ ಶ್ಲೋಕದಲ್ಲಿರುವುದನ್ನು ಈ 2ನೇ ಶ್ಲೋಕಕ್ಕೆ ಅನ್ವಯಿಸಿಕೊಳ್ಬೇಕು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಆಯಿತು, ನಿದ್ರೆಯ ಕಾರಣದಿಂದ ಪರಾಪರ ತತ್ವಗಳನ್ನು ತಿಳಿಯದ ಈ ಕಾಮ್ಯಕರ್ಮಿಗಳಾದ ಜನ ಏನಿದ್ದಾರೆ ಅವರಿಗೆ ಇಂಥವು ಏನೇನೋ ಸಂಗತಿಗಳು, ವ್ಯಾಸರ ಸಿದ್ಧಾಂತಕ್ಕೆ ವಿರುದ್ಧವಾದ ಸಂಗತಿಗಳೆಲ್ಲ ಇವು ಶ್ರೋತವ್ಯವ, ಇವು ಮಂತವ್ಯವ ಅಂತ ಸಂಶಯ ಬರ್ತದೆ. ತಿಳಿದವರಿಗೆ ಆ ಸಂಶಯ ಬರೋದಿಲ್ಲ ಅಂತ ತಾತ್ಪರ್ಯ. ಆಯ್ತು, ಹಾಗಾದ್ರೆ ನಿದ್ರಾ ಅಂದರೆ ಏನರ್ಥ? ತಥಾಚ ನಿದ್ರಾ ಶಬ್ದ ಹತ್ರ ಅವಿದ್ಯಾ ಅಪರ ಪರ್ಯಾಯ ಬಂಧಕ ಪ್ರಕೃತಿ ಪರಹ. ನಿದ್ರಾ ಅನ್ನೋ ಶಬ್ದಕ್ಕೆ ಬಂಧಕ ಪ್ರಕೃತಿ, ಅವಿದ್ಯಾ ಅಂತ ಹೀಗರ್ಥ. ಇದನ್ನು ಯಾದವಾರ್ಯರು ಅಲ್ಲಿ ತಿಳಿಸ್ತಾರೆ. ಯಾದವಾರ್ಯರ ವ್ಯಾಖ್ಯಾನವನ್ನು ಗಮನಿಸುವಂತೆ ಭಾಗವತ ತಾತ್ಪರ್ಯಕ್ಕೆ ಕೆಲವರು ಬೇರೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರದನ್ನು ಕೂಡ ನಾನು ಗಮನಿಸಬೇಕಾಯಿತು. ಅದನ್ನು ಈಗ ನೋಡೋಣ. ಪ್ರಬೋಧಿನಿ ಎನ್ನುವ ವ್ಯಾಖ್ಯಾನವು ಕೂಡ ನಿದ್ರೆಯ ಅಂದರೆ ಅವಿದ್ಯೆಯ ಅಂತ ಈಗ ಅರ್ಥ ಇಟ್ಕೋಬೇಕು ಅಂತ ಅನ್ನೋದನ್ನು ತಿಳಿಸ್ತದೆ. ಹಾಗಾದರೆ ನಿದ್ರಾ ಅಂತ ಏನು ಬಂದಿದೆಯಲ್ಲ, ಅದಕ್ಕೆ ನಾವು ಮಾಡುವ ನಿದ್ರೆ ಅಂತ ಒಂದು ಅರ್ಥ, ಇನ್ನೊಂದಕ್ಕೆ ಅವಿದ್ಯಾ ಅಂತ ಅರ್ಥ. ಹೀಗೆ 2 ಅರ್ಥ ತಿಳಿದು ಬರ್ತದೆ. ಅಲ್ಲಿ ಮುಂದೆ ನಿದ್ರೆಯ ಹ್ರಿಯತೆ ನಕ್ತಂ ವಿವಾಯೇನ ನವಂಬಯ ಅಂತ ಶ್ಲೋಕ ಇದೆಯಲ್ಲ, ನಿದ್ರೆಯ ಕಾರಣದಿಂದ ರಾತ್ರಿ ಕಳೆದು ಹೋಗ್ತದೆ, ಮತ್ತು ಗಂಡ ಹೆಂಡಂದಿರ ಪರಸ್ಪರ ಒಡನಾಟದಲ್ಲಿ ಎಳೆ ವಯಸ್ಸು, ಯೌವನದ ವಯಸ್ಸು ಕಳೆದು ಹೋಗ್ತದೆ ಅಂತ ಅರ್ಥ. ಹೀಗೆ ರಾತ್ರಿ ಅಂತ ಅರ್ಥ ಇದ್ದಾಗ ನಿದ್ರಾ ಅನ್ನೋದಕ್ಕೆ ನಿದ್ರೆ ಅಂತಲೇ ಅರ್ಥ, ಮಲಗಿ ನಿದ್ರೆ ಮಾಡುವುದು ಅಂತಲೇ ಅರ್ಥ. ಅದನ್ನೇ ಆತ್ಮತತ್ವ ಅಪಶ್ಯತಾಂ ಅಂತ ಮೊದಲನೇದಕ್ಕೆ ಹೊಂದ್ಕೊಂಡು ನೋಡಿದರೆ ಅದಕ್ಕೆ ಆವಾಗ ಅವಿದ್ಯಾ ಅಂತ ಅರ್ಥ. ಹೀಗೆ 2 ಅರ್ಥಗಳನ್ನು ಹೇಳಬೇಕು ಅಂತಾರೆ ಪ್ರಬೋಧಿನಿಕಾರರು. ಯಾದವಾರ್ಯರ ಪ್ರಕಾರವೂ ವಿಜಯಧ್ವಜರ ಪ್ರಕಾರವೂ ಈ ನಿದ್ರೆಯ ಅಂತ ಅನ್ನೋದನ್ನು 2ನೇ ಶ್ಲೋಕಕ್ಕೂ ಹೊಂದಿಸ್ಕೋಬೇಕು. 3ನೇ ಶ್ಲೋಕದಲ್ಲಂತೂ ಅದು ಇದ್ದೇ ಇದೆ. ಅಲ್ಲಿ ನಿದ್ರೆಯ ಅಂದರೆ ನಿದ್ರೆಯ ಕಾರಣದಿಂದ ಅಂತಲೇ ಅರ್ಥ. ಆ ಅರ್ಥ ಎಲ್ರಿಗೂ ಗೊತ್ತಾಗುವಂಥದ್ದು. ಈ ನಿದ್ರೆ ಅಂತನ್ನುವುದನ್ನು 2ನೇ ಶ್ಲೋಕಕ್ಕೂ ಹೊಂದಿಸಿಕೊಂಡಿರುವುದರಿಂದ ನಿದ್ರೆಯ ಕಾರಣದಿಂದಾಗಿ ಆತ್ಮತತ್ವವನ್ನು ತಿಳಿಯದ, ಅಂದರೆ ಅವಿದ್ಯೆಯ ಕಾರಣದಿಂದಾಗಿ ಆತ್ಮತತ್ವವನ್ನು ತಿಳಿಯದ ಜನ ಅಂತ ಅದಕ್ಕೆ ಅರ್ಥ ಆಗ್ತದೆ. ಇದು ಯಾದವಾರ್ಯರು, ವಿಜಯಧ್ವಜರು ಮೊದಲಾದವರೆಲ್ಲರೂ ಕೂಡ ಮಾಡಿರುವಂತಹ ಅರ್ಥ. ಇದನ್ನು ಗೋವಿಂದಾಚಾರ್ಯರು ವಿಮರ್ಶಿಸಿದ್ದಾರೆ. ಆ ಗೋವಿಂದಾಚಾರ್ಯ ವಿಮರ್ಶೆಯನ್ನು ನಾನು ಕೂಡ ಒಪ್ಕೊಂಡಿದ್ದೇನೆ. ಯಾದವಾರ್ಯರು, ವಿಜಯಧ್ವಜರು ಮಾಡಿರುವಂಥ ಅರ್ಥ ಮತ್ತು ಇನ್ನಿತರರು ಮಾಡಿರುವಂಥ ಅರ್ಥ ಆ ಕಾರಣದಿಂದ ನನಗೆ ಸ್ವೀಕಾರಕ್ಕೆ ಯೋಗ್ಯ ಆಗಲಿಲ್ಲ. ಅದನ್ನು ಕೂಡ ಈಗ ನಿಮ್ಮೆದುರಿಗೆ ಹೇಳುವನಿದ್ದೇನೆ. ಗೋವಿಂದಾಚಾರ್ಯರು ಮಾಡಿರುವಂತಹ ವ್ಯಾಖ್ಯಾನದಂತೆ ಅಪಶ್ಯತಾಂ ನಿದ್ರಯ ಅಂತಿದೆಯಲ್ಲ, ಅದಕ್ಕೆ ಹೀಗೆ ಅರ್ಥ ಆಗ್ತದೆ. ಆತ್ಮತತ್ವಂ ಅಪಶ್ಯತಾಂ ಸಹಸ್ರಶಃ ಶ್ರೋತವ್ಯಾದೀನಿ ಸಂತಿ ಇತಿ ಪೂರ್ವಾರ್ಧೇನ ಅನ್ವಯ ಇತಿ ಪರೇ ವ್ಯಾಚಕ್ಷತೆ. ಇದು ಗೋವಿಂದಾಚಾರ್ಯ ಮಾತುಗಳು. ಸಹಜವಾಗಿ 2ನೇ ಶ್ಲೋಕ ಇದೆಯಲ್ಲ, ಆ 2ನೇ ಶ್ಲೋಕ ಪ್ರಾರಂಭ ಆಗುವುದು ಶ್ರೋತವ್ಯಾನೀಹ ರಾಜೇಂದ್ರ ಅಂತ, ಕೊನೆ ಕಾಣುವುದು ಗೃಹೇಶು ಗೃಹ ಮೇಧಿನಾಮ್ ಅಂತ. ಆ ಒಂದೇ ಶ್ಲೋಕದಲ್ಲೇ ಸಹಜವಾಗಿ ನಾವು ಅನ್ವಯ ಮಾಡ್ತೇವೆ. ಆತ್ಮತತ್ವವನ್ನು ಅರಿಯದ ಮನೆಯಲ್ಲಿರುವ ಕಾಮ್ಯಕರ್ಮಿಗಳಾದ ಜನರಿಗೆ ತಿಳಿಯಬೇಕಾದ ಸಂಗತಿಗಳು ಅನೇಕ ಇವೆ ಅಂತ ನಾವು ಮಾಡ್ತೇವೆ. ಸಹಜವಾಗಿ ಒಂದೇ ಶ್ಲೋಕ ಆದ್ದರಿಂದ ಅಲ್ಲೇ ಅನ್ವಯ ಮಾಡ್ತೇವೆ. ತೀರಾ ಸಂಸ್ಕೃತದ ಪ್ರಾಥಮಿಕ ಅಭ್ಯಾಸ ಮಾಡುವವನಿಗೂ ಅದು ಗೊತ್ತೇ ಆಗೇ ಆಗ್ತದೆ. ಆದರೆ ತಾಮೇ ತಾಮ್ ಅನ್ವಯ ಭ್ರಾಂತಿಂ ನಿವಾರಯತಿ.
ಆದರೆ ಹೀಗೆ ಅನ್ವಯ ಮಾಡಬಾರದು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅಪಶ್ಯತಾಂ ನಿದ್ರಯ ಎಂಬ ಮಾತಿನಿಂದ. ಮುಂದಿನ ಶ್ಲೋಕದಲ್ಲಿ ನಿದ್ರಯ ಅಂತಿದೆಯಲ್ಲ, ಈ ಒಟ್ಟು ನಾವು ಗಮನಿಸಬೇಕಾದ ಸಂಗತಿ ಇದು. ಆ ನಿದ್ರಯ ಅನ್ನುವುದನ್ನು ಲೆಕ್ಕದಲ್ಲಿಟ್ಕೊಂಡು ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅನ್ನುವ ಮೊದಲನೇ ಶ್ಲೋಕ. ಆ ಮೊದಲನೇ ಶ್ಲೋಕದಲ್ಲಿ ಪೂರ್ವಾರ್ಧವನ್ನು ಬೇರ್ಪಡಿಸಬೇಕು. ಪೂರ್ವಾರ್ಧಕ್ಕೆ ಪ್ರತ್ಯೇಕ ಅರ್ಥ. ಮನುಷ್ಯರಿಗೆ ತಿಳಿಯಬೇಕಾದ ಸಾವಿರಾರು ಸಂಗತಿಗಳಿವೆ ಅಂತ ಇಷ್ಟೇ ಅರ್ಥ. ಅದಕ್ಕೆ ಮುಂದಿನ ಉತ್ತರಾರ್ಧದ ಜೊತೆಗೆ ಅನ್ವಯ ಇಲ್ಲ. ಅಪಶ್ಯತಾಂ ಆತ್ಮತತ್ವಂ ಅನ್ನೋದ್ರ ಜೊತೆಗೆ ಅದಕ್ಕೆ ಯಾವುದೇ ಅನ್ವಯ ಇಲ್ಲ. ಗೃಹೇಶು ವರ್ತಮಾನಾನಾಂ ಗೃಹಮೇಧಿನಾಂ ಆತ್ಮತತ್ವಂ ಅಪಶ್ಯತಾಂ ನಿದ್ರಯ ಹ್ರಿಯತೆ ನಕ್ತಂ ವಿವಾಯೇನ ನವಂ ವಯಃ ದಿವಾಚಾರ್ಥೇ ಹಯ ರಾಜನ್ ಕುಟುಂಬ ಭರಣೇನವ ಅಂತ ಮುಂದೆ ಅನ್ವಯ ಮಾಡಬೇಕು. ಈ 2 ಮತ್ತು 3ನೇ ಶ್ಲೋಕಗಳಲ್ಲಿ 2ನೇ ಶ್ಲೋಕದ ಪೂರ್ವಾರ್ಧಕ್ಕೆ ಮಾತ್ರ ಒಂದು ಅನ್ವಯ ವಾಕ್ಯ, 2ನೇ ಶ್ಲೋಕದ ಉತ್ತರಾರ್ಧ ಮತ್ತು 3ನೇ ಶ್ಲೋಕ ಸಂಪೂರ್ಣ. ಇದನ್ನು ಸೇರಿಸಿ ಒಂದು ಅರ್ಥ ಮಾಡಬೇಕು. ಇದು ಗೋವಿಂದಾಚಾರ್ಯ ಹೇಳಿರುವಂಥ ಅರ್ಥ. ಬೇರೆ ಕೆಲವರು ವ್ಯಾಖ್ಯಾನಕಾರರು ಹಾಗೆ ಹೇಳ್ತಾರೆ, ಅದನ್ನು ಹೇಳ್ತೇನೆ. ಆತ್ಮತತ್ವಂ ಅಪಶ್ಯತಾಂ ಇತ್ಯೇತತ್ ನಿದ್ರಯ ಹ್ರಿಯತೆ ನಕ್ತಂ ಇತ್ಯಾದಿ ಉತ್ತರ ಶ್ಲೋಕೇನ ಅನ್ವಿತಂ ನತು ಪೂರ್ವಾರ್ಧೇನ. ಆತ್ಮತತ್ವಂ ಅಪಶ್ಯತಾಂ ಅಂತ ಏನಿದೆಯಲ್ಲ, ಅದನ್ನು ಪೂರ್ವಾರ್ಧದ ಜೊತೆಗೆ ಶ್ರೋತವ್ಯಾನೀಹ ರಾಜೇಂದ್ರ ಅನ್ನೋದ್ರ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಡಿ. ಮುಂದೆ ಬರುವಂತಹ ನಿದ್ರಯ ಹ್ರಿಯತೆ ನಕ್ತಂ ಆ ಇಡೀ ಶ್ಲೋಕದ ಜೊತೆಗೆ ಅನ್ವಯ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತದೆ. ತಥಾಚ ಏವಂ ಸಮಗ್ರಾನ್ವಯ, ಒಟ್ಟಾರೆ ಅನ್ವಯ ಹೀಗೆ ಅಂತಾರೆ. ಯದ್ಯಪಿ ನೃಣಾಂ ಸಹಸ್ರಶಃ ಶ್ರೋತವ್ಯಾದೀನಿ ಸಂತಿ. ಜನರಿಗೆ ಅವರ ಕಣ್ಣೆದುರಿಗೆ ಅವರಿಗೆ ಆಯ್ಕೆಯಾಗಿ ಸಾವಿರಾರು ಸಂಗತಿಗಳು, ಕೇಳಬೇಕಾದಂಥ ಸಾವಿರಾರು ಸಂಗತಿಗಳು ಇವೆ. ತಥಾಪಿ ಆತ್ಮತತ್ವಂ ಅಪಶ್ಯತಾಂ ಗೃಹೇಶು ಸಕ್ತಾನಾಂ ತತ್ರ ನ ಸ್ವರಸಾ ಪ್ರವೃತ್ತಿ ಭವತಿ. ಆತ್ಮತತ್ವವನ್ನು ತಿಳಿಯದ ಮನೆಯಲ್ಲೇ ಆಸಕ್ತರಾದಂಥ ಜನರಿಗೆ ಆ ಎಲ್ಲ ಸಾವಿರಾರು ಸಂಗತಿಗಳ ಬಗ್ಗೆ ಆಸಕ್ತಿಯೇ ಹುಟ್ಟೋದಿಲ್ಲ, ಅಲ್ಲಿ ಪ್ರವೃತ್ತಿಯೇ ಹುಟ್ಟೋದಿಲ್ಲ. ಯಾಕೆಂದರೆ ಅವರ ಆಯುಷ್ಯವೆಲ್ಲವೂ ಕೂಡ ನಿದ್ರೆಯಲ್ಲೇ ಹೊರಟು ಹೋಗ್ತದೆ. ಒಂದಿಷ್ಟು ಗಂಡ ಹೆಂಡಂದಿರ ಸರಸದಲ್ಲಿ ಹೋಗ್ತದೆ, ಕುಟುಂಬ ಭರಣದಲ್ಲಿ ಹಣ ಗಳಿಸುವ ಪ್ರವೃತ್ತಿಯಲ್ಲೇ ಹೊರಟು ಹೋಗ್ತದೆ ಅಂತ. ಹೀಗೆ ಅಪಶ್ಯತಾಮಾತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ಆ ಒಂದು ಅರ್ಧ, ಮತ್ತೆ 3ನೇ ಶ್ಲೋಕವು ಇಡೀ, ಇದಕ್ಕೆ ಒಟ್ಟಾರೆ ಅರ್ಥ ಹೇಳಬೇಕು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯಪಡ್ತಾರೆ. ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದಂಥ ದೀಪಿಕಾ ಅನ್ನುವ ವ್ಯಾಖ್ಯಾನಕ್ಕೆ ಅನುಸಾರವಾಗಿಯೂ ಕೂಡ ಅಪಶ್ಯತಾಂ ಇತ್ಯನಂತರಂ ನಿದ್ರಯ ಇತಿ ಶೇಷಃ. ನಿದ್ರಯ ಇತ್ಯೇತತ್ ಅನಂತರಂ ಇತಿ ಉತ್ತರೇಣ ಇತಿ ಶೇಷಃ. ಉತ್ತರೇಣ ಅನ್ವಯ, ಮುಂದಿನ ವಾಕ್ಯಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ತೇನ ಅಪಶ್ಯತಾಮಿತ್ಯಾರಭ್ಯ ಸಾರ್ಧ ಶ್ಲೋಕಸ್ಯ ಏಕೋನ್ವಯ ಇತ್ಯುಕ್ತಂ ಭವತಿ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ಅದನ್ನು ಆರಂಭಿಸಿ ಮುಂದಿನ ಇಡೀ ಶ್ಲೋಕ, ಒಟ್ಟು 1.5 ಶ್ಲೋಕ, ಸಾರ್ಧ ಶ್ಲೋಕ, 1.5 ಶ್ಲೋಕಕ್ಕೆ ಏಕಾನ್ವಯ ಅಂತ ಗೊತ್ತಾಗ್ತದೆ ಅಂತ ದೀಪಿಕಾ ಅನ್ನುವ ವ್ಯಾಖ್ಯಾನಕಾರರು ಕೂಡ ಅದನ್ನು ವರ್ಣಿಸಿದ್ದಾರೆ. ಇಲ್ಲೀಗ ನಾವು ನೋಡಬೇಕಾದಂಥ ಸಂಗತಿಗಳು ಇರೋದು. ಗೋವಿಂದಾಚಾರ್ಯ ತಮ್ಮ ಅಭಿಪ್ರಾಯ ಹೇಳಿದರು ಆಚಾರ್ಯ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ. ಅಪಶ್ಯತಾಂ ನಿದ್ರಯ ಅಂತ ಭಾಗವತ ತಾತ್ಪರ್ಯ ಇದೆಯಲ್ಲ, ನಿದ್ರಯ ಇತಿ ಅನ್ವಯ ಅಂತ ಏನು ಆಚಾರ್ಯ ಹೇಳಲಿಲ್ಲ. ಅನ್ವಯ ಅಂತ ಅವ್ರು ಹೇಳಲಿಲ್ಲ, ಅದು ಹೀಗೆ ಅನ್ವಯ ಮಾಡ್ಕೊಳ್ಬೇಕು. ಮುಂದಿನ ಶ್ಲೋಕದ ಜೊತೆಗೆ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ಅನ್ನುವ ಒಂದು ಅರ್ಧವನ್ನು ಮುಂದಿನ ಶ್ಲೋಕದ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳಲಿಲ್ಲ. ಆದ್ದರಿಂದ ನೀವು ಗೋವಿಂದಾಚಾರ್ಯರು ಮತ್ತು ದೀಪಿಕಾ ಅನ್ನುವ ವ್ಯಾಖ್ಯಾನಕಾರರು ಮೊದಲಾದವರೆಲ್ಲ ಹೀಗೆ ಅನ್ವಯ ಮಾಡ್ಕೊಳ್ಬೇಕು, ಒಟ್ಟಾರೆ 1.5 ಶ್ಲೋಕಕ್ಕೆ ಅನ್ವಯ ಮಾಡಬೇಕು ಅಂತದನ್ನು ಅರ್ಥ ಮಾಡಿದ್ರಿ. ಆದರೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರ ದೃಷ್ಟಿಯಲ್ಲಿ 2ನೇ ಶ್ಲೋಕಕ್ಕೆ ಏಕಾನ್ವಯ, 3ನೇ ಶ್ಲೋಕಕ್ಕೊಂದು ಬೇರೆ ಅನ್ವಯ. ನಿದ್ರೆಯ ಅಂತೇನು ಒಂದು ಶಬ್ದ ಇದೆ, ಅದನ್ನು 2ನೇ ಶ್ಲೋಕಕ್ಕೂ ತಗೋಬೇಕು, 3ನೇ ಶ್ಲೋಕಕ್ಕೂ ತಗೋಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಆ ಅಪಶ್ಯತಾಂ ನಿದ್ರೆಯ ಅಂತ ಏನು ಆಚಾರ್ಯರ ಮಾತಿದೆ, ಆ ನಿದ್ರೆಯ ಅನ್ನೋದನ್ನು ಕಾರಣದಿಂದ ಅಂತ ತಿಳ್ಕೊಂಡವರು. ನಿದ್ರೆಯ ಕಾರಣದಿಂದ ಆತ್ಮತತ್ವವನ್ನು ತಿಳಿಯದವರು ಅಂದರೆ
ಅವಿದ್ಯೆಯ ಕಾರಣದಿಂದ ಆತ್ಮತತ್ವವನ್ನು ತಿಳಿಯದವರು ಅಂತ ಅರ್ಥ ಇಟ್ಕೊಂಡ್ರು ಅವರು. ಅದನ್ನು 1.5 ಶ್ಲೋಕಕ್ಕೆ ಒಟ್ಟಾರೆ ಅನ್ವಯ ಮಾಡಬೇಕು ಅನ್ನುವ ಒಂದು ಅಂದಾಜು ಯಾದವಾರ್ಯರು ಮತ್ತು ವಿಜಯಧ್ವಜರಿಗೆ ಆಗಲಿಲ್ಲ. ಹಾಗೆ ಆಗಬೇಕು ಅಂತಲೇ ಏನಿಲ್ಲ. ಆಚಾರ್ಯರು ತುಂಬ ಸಂಕ್ಷಿಪ್ತ ಭಾಷೆಗಳಾದ್ದರಿಂದ, ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಎಲ್ಲ ಕಡೆಯೂ ಕೂಡ ತುಂಬ ಸಂಕ್ಷಿಪ್ತವಾಗಿಯೇ ಅವ್ರು ಹೇಳುವವರಾದ್ದರಿಂದ ಅಪಶ್ಯತಾಂ ನಿದ್ರೆಯ ಅಂತ ಆಚಾರ್ಯ ಹೇಳಿದ್ದು ಮುಂದಿನ ಶ್ಲೋಕದ ಜೊತೆಗೆ ಅನ್ವಯವನ್ನು ತೋರಿಸ್ತದೋ, ಕಾಣದಿರುವವರು ಅಪಶ್ಯತಾಂ ಅಂದರೆ ಕಾಣದಿರುವವರು ಯಾಕೆ ಅಂದರೆ ನಿದ್ರೆಯ ಕಾರಣದಿಂದ ಅಂತ ಕಾರಣವನ್ನು ಮಾತ್ರ ತೋರಿಸ್ತದೋ ಅಂತ ಗೊತ್ತಾಗೋದಿಲ್ಲ. ಆಚಾರ್ಯ ಸಂಕ್ಷಿಪ್ತ ಭಾಷೆಗಳಾಗಿರುವುದು ಈ ಥರ ಒಂದು ಗೊಂದಲಕ್ಕೆ ಕಾರಣ ಆಗಿದೆ. ಮತ್ತು ಇಲ್ಲಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಕೂಡ ಆ ನಿದ್ರೆಯ ಅಂತ ಅನ್ನೋದನ್ನು ಎರಡೂ ಕಡೆ ಅನ್ವಯ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಹೇಳಿದರೂ ಕೂಡ ಅವರು ಮಾಡುವ ವ್ಯಾಖ್ಯಾನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನೃಣಾಂ ಶ್ರೋತವ್ಯಾನಿ ಸಹಸ್ರಶಃ ಸಂತಿ ಅಂತಿದೆ ಮಾತೇನಿದೆಯಲ್ಲ, ನಾವು ತಿಳಿಯಬೇಕಾದ ಸಾವಿರಾರು ಸಂಗತಿಗಳು ಅಂತ. ಆ ಸಾವಿರಾರು ಸಂಗತಿಗಳು ಅಂದರೆ ಅವು ಯಾವುವು ಅದನ್ನೇನು ಹೇಳಲಿಲ್ಲ ವಿಜಯಧ್ವಜರು. ಯಾವುದು ಬೇಕಾದಾಗಬಹುದು, ಸಾವಿರಾರು ಗ್ರಂಥಗಳಿವೆ ಅಂತಿಷ್ಟೇ. ಅದೇನು ಪರವಾದಿಗಳು ರಚನೆ ಮಾಡಿದ ಗ್ರಂಥನೇ ಆಗಬೇಕು ಅಂತೇನು ಹೇಳಲಿಲ್ಲ ಅವರು. ಆದರೆ ಯಾದವಾರ್ಯರು ಹೇಳಿದರು ಆಯಾ ವಾದಿಗಳು, ವ್ಯಾಸರ ಸಿದ್ಧಾಂತವನ್ನು ಅರಿಯದ ಆಯಾ ವಾದಿಗಳು ಶ್ರೋತವ್ಯ ಯಾವುದು, ಮಂತವ್ಯ ಯಾವುದು, ನಿಧಿಧ್ಯಾಸಿತವ್ಯ ಯಾವುದು ಅನ್ನೋದ್ರ ಬಗ್ಗೆ ತಮ್ಮದೇ ಅಭಿಪ್ರಾಯಗಳನ್ನು ಹೇಳ್ತಾರೆ. ಹಾಗಿರುವಾಗ ನೀನು ವ್ಯಾಸಪುತ್ರ ಶುಕಾಚಾರ್ಯ ಹೇಳಿದ್ದನ್ನೇ ನಾನು ಯಾಕೆ ನಂಬಬೇಕು ಅಂತ ಈ ಪರೀಕ್ಷಿತನಿಗೆ ಸಂದೇಹ ಬಂದೀತು. ತತ್ತದ್ವಾದಿವಿಹಿ ಅಂತ ಹೇಳಿದಾರಲ್ಲ, ಆ ತತ್ತದ್ವಾದಿವಿಹಿ ಅನ್ನೋ ಅರ್ಥ ಆಚಾರ್ಯರೇನು ಹೇಳಲಿಲ್ಲ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಶ್ರೋತವ್ಯ ಅಂದರೆ ಕೇಳಬೇಕಾದ ಸಂಗತಿಗಳು ಅಂತಿದೆಯಲ್ಲ, ಕೇಳಬೇಕಾದ ಸಂಗತಿಗಳು ಅಂತ ಪ್ರಶ್ನೆ ಬಂದಾಗ ಅದೆಲ್ಲವೂ ಕೂಡ ಇತರ ವಾದಿಗಳದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ಪಷ್ಟವಾದ ಕಾರಣ ಏನಿಲ್ಲ. ನಿದ್ರೆಯ ಅನ್ನೋದನ್ನು 2 ಬಾರಿ ಇಟ್ಕೊಳ್ಬೇಕು ಅಂತ ವಿಜಯಧ್ವಜರಿಗೂ ಯಾದವಾರ್ಯರಿಗೂ ಸಮ್ಮತಿ ಇದ್ರೂ ಕೂಡ ಶ್ರೋತವ್ಯವಾದದ್ದು ಯಾವುದು, ಪರಮತೀಯರ ವಾದಗಳು ಹೇಗೆ ಅನ್ನೋದ್ರ ಬಗ್ಗೆ ವಿಜಯಧ್ವಜರು ಮತ್ತು ಯಾದವಾರ್ಯರಿಗೆ ಸಮ್ಮತಿ ಇಲ್ಲ. ಯಾದವಾರ್ಯ ಹೇಳಿದಂತೆಯೇ ಅರ್ಥ ಸ್ವೀಕಾರ ಮಾಡಬೇಕು ಅಂತ ನಿಯಮನೂ ಏನಿಲ್ಲ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಯಾದವಾರ್ಯ ಹೇಳಿದ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಅನುವಾದ ಮಾಡಿದ್ದಾರೆ. ಆದರೆ ಅದು ಉಳಿದ ವ್ಯಾಖ್ಯಾನಕಾರರು ವಿಜಯಧ್ವಜರೇ ಹಾಗೆ ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ಹೀಗೆ ಹೇಳಿದೆ. ಬಂಧಕ ಪ್ರಕೃತಿಯ ಪ್ರಭಾವದಿಂದ ಪರಾಪರ ತತ್ವಗಳನ್ನು ಸರಿಯಾಗಿ ತಿಳಿಯದೆ ಗೃಹಸ್ಥಾಶ್ರಮದಲ್ಲಿ ಕಾಮ್ಯಕರ್ಮ ಮಾಡುವ ತಾರ್ಕಿಕ, ಸಾಂಖ್ಯ ಮೊದಲಾದ ದಾರ್ಶನಿಕರು ಸರಿಯಾಗಿ ತಿಳಿದಿಲ್ಲ ಅನ್ನುವುದಕ್ಕೆ ಏನು ಸಾಕ್ಷಿ ಅಂದರೆ ಅವರು ತಮ್ಮ ಆಯುಷ್ಯವನ್ನು ವ್ಯರ್ಥ ಮಾಡುವುದೇ ಸಾಕ್ಷಿ. ಅವರಿಗೆ ನವಯೌವನದ ರಾತ್ರಿ ಕಾಲ ನಿದ್ರೆಯಲ್ಲಿ ಕಳೆದೋಗ್ತದೆ. ಮತ್ತೆ ಹಗಲು ಭಗವದಾರಾಧನೆಗೆ ವಿನಿಯೋಗ ಆಗದೆ ಧನವನ್ನು ಅರ್ಜಿಸುವುದರಲ್ಲಿ ಕಳೀತದೆ. ಮತ್ತೆ ಕುಟುಂಬ ಪಾಲನದಲ್ಲಿ ಕಳೆದು ಹೋಗ್ತದೆ. ಹೀಗೆ ವ್ಯರ್ಥಾಯುಷ್ಯ ಕಳೆಯುವಂತಹ ಅಜ್ಞಾನಿಗಳಾದ ದಾರ್ಶನಿಕರಿಗೆ ಶ್ರೋತವ್ಯಾದಿಗಳು ಅವರವರ ಶಾಸ್ತ್ರಗಳೇ ಅನೇಕ ಇವೆ. ಅಂತೂ ನಿದ್ರೆಯ ಅಂದರೆ ಅವಿದ್ಯೆಯ ಕಾರಣದಿಂದ ಅವರಿಗೆ ಆತ್ಮತತ್ವ ಸರಿಯಾಗಿ ತಿಳಿದಿಲ್ಲ ಅಂತ ಮಾಡಿದ್ದಾರೆ. ಅಲ್ಲಿಯೂ ಕೂಡ ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂವಯ ಅಂತೇನಿದೆಯಲ್ಲ, ನವಯೌವನದ ರಾತ್ರಿ ಕಾಲ ನಿದ್ರೆಯಲ್ಲಿ ಸ್ತ್ರೀ ಸಂಘದಲ್ಲಿ ಕಳೆದು ಹೋಗ್ತದೆ ಅಂತ ಹೀಗೆ ಮಾಡಿದ್ದಾರೆ. ಆ ನವಯೌವನದ ರಾತ್ರಿ ಕಾಲ ಅಂತ ಇಟ್ಕೊಂಡು ನಿದ್ರೆಯಲ್ಲಿ ಕಳೆದು ಹೋಗ್ತದೆ ಮತ್ತು ಸ್ತ್ರೀ ಸಂಘದಲ್ಲಿ ಕಳೆದು ಹೋಗ್ತದೆ ಅಂತ ಅದನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿದ್ದಾರೆ. ನಿದ್ರೆಯ ಹ್ರಿಯತೆ ನಕ್ತಂ ವಿವಾಯೇನ ನವಂವಯ ಅಂತ. ಅದು ಆ ಥರದ ವ್ಯಾಖ್ಯಾನ ಅಷ್ಟೇನು ಸಮಂಜಸ ಅಲ್ಲ. ನಿದ್ರೆಯ ಹ್ರಿಯತೆ ನಕ್ತಂ, ನಿದ್ರೆಯಿಂದ ಕಳೆದು ಹೋಗ್ತದೆ ರಾತ್ರಿ ಕಾಲ. ಎಲ್ರಿಗೂ, ಬಾಲಕರಿಗೂ, ಯುವಕರಿಗೂ, ಮಧ್ಯವಯಸ್ಕರಿಗೂ, ಮುದುಕರು ಎಲ್ರಿಗೂ ನಿದ್ರೆಯಿಂದ ಕಳೆದು ಹೋಗ್ತದೆ. ಮತ್ತು ನವಂವಯ, ಆಗತಾನೆ ಮದುವೆ ಆದವರಿಗೆ, ಯುವತಿಯರಿಗೆ ಅದು ಪರಸ್ಪರ ಸಮಾಗಮದಲ್ಲಿ ಕಳೆದು ಹೋಗ್ತದೆ ಅಂತ ಹೀಗೆ ಪ್ರತ್ಯೇಕವಾಗಿ ಅದನ್ನು ನೋಡಬೇಕು. ಅದು ಪುರಾಣಿಕಾಚಾರ್ಯ ಅದನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿದ್ದು ನನಗೆ ಸಮ್ಮತವಾಗೇನು ಕಂಡಿಲ್ಲ. ಮತ್ತು ತಾರ್ಕಿಕಾದಿವಾದಿಗಳು ಅಂತ ಅಲ್ಲಿ ಯಾದವಾರ್ಯರು ಹೇಳಿದ್ದಾರೆ ಹೊರತು ವಿಜಯಧ್ವಜರು ಹೇಳಿಲ್ಲ, ಬೇರೆ ಯಾವ ವ್ಯಾಖ್ಯಾನಕಾರರು ಹೇಳಿಲ್ಲ. ಹಾಗೆ ತಿಳ್ಕೊಳ್ಳೇಬೇಕಂತೇನಿಲ್ಲ. ತಿಳಿಯಬೇಕಾದ ಸಂಗತಿಗಳು ಅನೇಕ ಇವೆ ಅಂದರೆ ಅವು ತಾರ್ಕಿಕಾದಿಗಳ ವಾದಗಳು ಆಗಬಾರ್ದು ಅಂತಲೂ ಏನಿಲ್ಲ. ಆದರೆ ಹಾಗೇ ಅರ್ಥ ಆಗಬೇಕಂತಿಲ್ಲ. ವೇದ, ಪುರಾಣ ಇತ್ಯಾದಿ ಅನೇಕ ಶಾಸ್ತ್ರಗಳಿವೆ.
ವೇದಗಳಿವೆ, 4 ವೇದಗಳಿವೆ, 10 ಉಪನಿಷತ್ತುಗಳಿವೆ ಮತ್ತು ಸಾವಿರಾರು ಗ್ರಂಥಗಳಿವೆ. ಇವೆಲ್ಲವೂ ತಾರ್ಕಿಕಾದಿಗಳೇನು ರಚನೆ ಮಾಡಿದ್ದಲ್ವಲ್ಲ. ಅಂಥ ಅನೇಕ ಸಾವಿರಾರು ಶಾಸ್ತ್ರಗಳಿವೆ. ಆದರೆ ಅದರಲ್ಲಿ ಮುಖ್ಯವಾದದ್ದು ಯಾವುದು ಅನ್ನುವ ಪ್ರಶ್ನೆ ಈಗ. ಅದರಿಂದ ಶ್ರೋತವ್ಯಾನಿ ಸಹಸ್ರಶಃ ಅಂದರೆ ಯಾದವಾರ್ಯರು ವ್ಯಾಖ್ಯಾನ ಮಾಡಿದಂತೆ ತಾರ್ಕಿಕಾದಿ ಇತರ ದರ್ಶನಗಳು ಹೇಳುವಂಥ ಮಾರ್ಗಗಳು ಅಂತಲೂ ಅರ್ಥ ಆಗಬಹುದು, ಆಗಬಾರ್ದಂತಲ್ಲ. ಅದು ಹಾಗೆ ಆಗಲೇಬೇಕಂತಿಲ್ಲ. ಹಾಗೆ ಭಾಗವತ ತಾತ್ಪರ್ಯದಲ್ಲಾಗಲಿ ಭಾಗವತದಲ್ಲಾಗಲಿ ತಾರ್ಕಿಕಾದಿಗಳು ಅಂತ ಹೇಳುವಂಥ ಶಬ್ದವೂ ಇಲ್ಲ. ಯಾದವಾರ್ಯರು ಹೇಳಿದ್ದೇ ಆಗಬೇಕು ಅಂತಿಲ್ಲ ಅನ್ನೋದಕ್ಕೆ ಮಾತ್ರ ಹೇಳ್ತಿದ್ದೇನೆ ನಾನು. ಇದನ್ನು ಗಮನಿಸಬೇಕು. ಅವ್ರು ಹೇಳಿದ್ದನ್ನು ತಪ್ಪು ಅಂತ ಹೇಳ್ತಿಲ್ಲ. ಗುಣ ಅಂದರೆ ಸದ್ಗುಣವೂ ಆಗ್ಬೋದು, ಗುಣಿ ಅಂದರೆ ಸದ್ಗುಣವುಳ್ಳವನು ಆಗ್ಬೋದು, ದುರ್ಗುಣವುಳ್ಳವನು ಆಗ್ಬೋದು. ಅಗುಣ ಅಂತ ಹೇಳ್ತಿರ್ತಾರೆ. ಅಗುಣ ಅಂದರೆ ದುರ್ಗುಣವುಳ್ಳವನು, ಒಟ್ಟಾರೆ ಗುಣವೇ ಇಲ್ಲದೆ ಇದ್ದವನು ಅಂತ ಹೀಗೂ ಅರ್ಥ ಆಗ್ತದೆ. ಪ್ರಾಕೃತ ಗುಣ ಇಲ್ಲದೆ ಇದ್ದವನು ಅಂತಲೂ ಅರ್ಥ ಆಗ್ತದೆ. ಸಂದರ್ಭಕ್ಕನುಸಾರವಾಗಿ ಏನೂ ಆಗ್ಬೋದು. ಗುಣ ಅನ್ನೋದು ಸದ್ಗುಣವನ್ನು ಹೇಳ್ತದೆ, ದುರ್ಗುಣವನ್ನು ಹೇಳ್ತದೆ. ಹಾಗೆ ಶ್ರೋತವ್ಯ ಅಂದರೆ ದುಷ್ಟಶಾಸ್ತ್ರಗಳನ್ನು ಹೇಳ್ತದೆ, ಸಚ್ಚಾಸ್ತ್ರಗಳನ್ನು ಹೇಳ್ತದೆ. ಸಚ್ಚಾಸ್ತ್ರಗಳನ್ನು ಹೇಳಿದಾಗ ಅದರಲ್ಲಿ ಪ್ರಮುಖವಾದ ಯಾವುದು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಅಂತೂ ಯಾದವಾರ್ಯರು ಹೇಳಿದ ಅರ್ಥವೇ ಆಗಬೇಕಂತೇನಿಲ್ಲ. ಮತ್ತು ಈ ಯಾದವಾರ್ಯರು, ವಿಜಯಧ್ವಜರು ಮತ್ತು ಪ್ರಬೋಧಿನಿ ಅನ್ನೋ ವ್ಯಾಖ್ಯಾನಕಾರರು ನಿದ್ರಾ ಅಂತನ್ನುವುದಕ್ಕೆ ಅವಿದ್ಯಾ ಅಂತ ಅರ್ಥ ಮಾಡಿದಾರಲ್ಲ, ಅದೇನಷ್ಟು ಸಮಂಜಸ ಅಲ್ಲ. ಯಾಕೆಂದರೆ ಅಪಶ್ಯತಾಂ ನಿದ್ರೆಯ ಅಂತ ಅರ್ಥ ಆಗೋದು ಆಚಾರ್ಯರು ಮಧ್ವರು ಬರೆದಿದ್ದಾರೆ. ಬರೆದು ನಿದ್ರೆಯ ಅವಿದ್ಯೆಯ ಅಂತ ಸ್ಪಷ್ಟಪಡಿಸ್ತಿದ್ರು. ಹಾಗೇನಾದರೂ ಇದ್ದರೆ ಅವರೇನೂ ಸ್ಪಷ್ಟಪಡಿಸಿಲ್ಲ. ಭಾಗವತ ತಾತ್ಪರ್ಯ ಇರುವುದೇ ಇಂಥ ಸ್ಪಷ್ಟನೆಗಳಿಗಾಗಿ. ಅದೇನೂ ಇಲ್ಲದೆ ಇದ್ದಾಗ ನಿದ್ರಾ ಅನ್ನೋ ಶಬ್ದಕ್ಕೆ ಎರಡೆರಡು ಕಡೆ ಅನ್ವಯ ಮಾಡಿಕೊಳ್ಳುವುದು, ಮತ್ತು ಅದಕ್ಕೆ ಒಂದು ಕಡೆ ನಿದ್ರೆ ಅಂದರೆ ಮಲಗುವುದು ಅಂತ ಅರ್ಥ, ಇನ್ನೊಂದು ಕಡೆ ನಿದ್ರಾ ಅಂದರೆ ಅವಿದ್ಯಾ ಅಂತ ಅರ್ಥ, ಹೀಗೆಲ್ಲ ಮಾಡುವುದು ಸಮರ್ಥನೀಯ ಏನಲ್ಲ. ಈ ಅನ್ವಯ ಅಧ್ಯಾಹಾರಗಳನ್ನಾದರೂ ಕೂಡ ನಿದ್ರಾ ಅಂತ 3ನೇ ಶ್ಲೋಕದಲ್ಲಿದೆಯಲ್ಲ, ಅದನ್ನು 1ನೇ ಶ್ಲೋಕಕ್ಕೂ ತಗೋಬೇಕು ಅಂತಾರಲ್ಲ ವಿಜಯಧ್ವಜರು. ಯಾದವಾರ್ಯರು ಹಾಗೆ ಹೇಳ್ತಾರಲ್ಲ. ಅದು ತೊಗೊಳ್ಬೇಕು. ಯಾಕೆ ತೊಗೊಳ್ಬೇಕು? ಅಧ್ಯಾಹಾರ ಮಾಡ್ಕೊಳ್ಳುವುದು ಯಾಕೆ? ಶ್ಲೋಕ ಏನಾದರೂ ಅಪೂರ್ಣ ಆದಾಗ ಆ ಶ್ಲೋಕದ ಪೂರ್ಣತೆಗಾಗಿ ಇಂಥ ಒಂದು ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ತಿರ್ತಾರೆ ಸಾಮಾನ್ಯವಾಗಿ ಎಲ್ಲ ಕಡೆ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ಅಂತನ್ನುವಲ್ಲಿ ಏನು ಅಪೂರ್ಣತೆ ಇದೆ? ಯಾರಿಗೆ ಆತ್ಮತತ್ವದ ಬಗ್ಗೆ ತಿಳಿದಿಲ್ಲವೋ ಅಂಥ ಗೃಹಸ್ಥಾಶ್ರಮಿಗಳಾದ ಜನರಿಗೆ ನಿದ್ರೆಯಿಂದ ರಾತ್ರಿ ಕಳೆದು ಹೋಗ್ತದೆ, ಗಂಡ ಹೆಂಡಂದಿರ ಸಮಾಗಮದಲ್ಲಿ ಎಳೆಯ ವಯಸ್ಸು ಕಳೆದು ಹೋಗ್ತದೆ ಅಂತ ಹೀಗೆ ಸರಳವಾಗಿ ಅರ್ಥ ಮಾಡ್ಬೋದು. ಈ ಥರ ಮಾಡಬೇಕಂತೇನಿಲ್ಲ ಅನ್ನೋದನ್ನು ಹೇಳಿದೆ ಅಷ್ಟೆ. ಅದನ್ನು ಗಮನಿಸಬೇಕು. ನಿದ್ರಾ ಅನ್ನೋ ಶಬ್ದವನ್ನು ಅಧ್ಯಾಹಾರ ಮಾಡ್ಬೋದು, 2 ಬಾರಿ ಇಟ್ಕೋಬೇಕು ಅಂತಲೂ ಇಲ್ಲ, ಒಂದಕ್ಕೆ ಹೀಗೆ ಅವಿದ್ಯಾ ಅಂತ ಅರ್ಥ ಮಾಡುವ ಕಾರಣವೂ ಇಲ್ಲ. ಒಂದೇ ಸರಿ ಅಲ್ಲೆಲ್ಲಿದೆ 3ನೇ ಶ್ಲೋಕದಲ್ಲಿ ಅದು ಅಲ್ಲಿದ್ದರೆ ಸಾಕು. ಆತ್ಮತತ್ವವನ್ನು ಅರಿಯದ ಕಾಮ್ಯಕರ್ಮಿಗಳಿಗೆ ನಿದ್ರೆಯಲ್ಲೇ ರಾತ್ರಿ ಕಳೆದು ಹೋಗ್ತದೆ, ಗಂಡ ಹೆಂಡಂದಿರ ಸರಸದಲ್ಲಿ ನವವಯಸ್ಸು ಕಳೆದು ಹೋಗ್ತದೆ ಅಂತ ಇಷ್ಟು ಅರ್ಥ ಮಾಡಿದರೆ ಸಾಕು. ಇನ್ನು ಮುಂದೆ ಮತ್ತೊಂದು ಪ್ರಶ್ನೆ ನನಗೆ ಭಾಗವತ ತಾತ್ಪರ್ಯದ ಮೇಲೆ ಇದೆ. ಭಾಗವತ ತಾತ್ಪರ್ಯವನ್ನು ಅನುಸರಿಸಿ ಯಾರು ವ್ಯಾಖ್ಯಾನ ಮಾಡಿದ್ದಾರೆ ಅವರು ವಿಮರ್ಶೆ ಏನು ಮಾಡುವುದು ಒಂದು ಬೇರೆ ಆಯಿತು. ಈಗ ಭಾಗವತ ತಾತ್ಪರ್ಯವನ್ನೇ ವಿಮರ್ಶೆ ಮಾಡಬೇಕಾಗ್ತದೆ. ಈ 2 ಶ್ಲೋಕವೇ ಅಲ್ಲ, ಶ್ರೋತವ್ಯಾನಿಹ ರಾಜೇಂದ್ರ ಅಂತೊಂದು, ಮತ್ತು ನಿದ್ರೆಯ ಹರಿಯತೆ ನಕ್ತಮ್ ಅಂತ ಒಂದು 3 ಈ 2 ಶ್ಲೋಕಗಳಿವೆ ಅಲ್ಲ, 2 ಮತ್ತು 3ನೇ ಶ್ಲೋಕಗಳು. ಅಲ್ಲಿ ಈ ಶ್ರೋತವ್ಯಾನಿಹ ರಾಜೇಂದ್ರ ಅನ್ನುವ ಒಂದು ಅರ್ಥ ಮತ್ತು ಅದರ ಮುಂದಿನ ಅಪಶ್ಯತಾಮಿತ್ಯರ್ಥ ನಾವು ಸಾಮಾನ್ಯವಾಗಿ ನಮಗೆ ತಿಳಿದಿರುವಂತೆ ಯಾವುದೇ ಶ್ಲೋಕ ಓದಿದ್ರು, ಯಾವುದೇ ವೇದ ಮಂತ್ರವನ್ನು ಓದಿದ್ರು ಕೂಡ ಆಯಾ ಶ್ಲೋಕದಲ್ಲೇ ಪರಸ್ಪರ ಅನ್ವಯ ಮಾಡ್ಕೊಳ್ಳಿಕ್ಕೆ ಹೋಗ್ತೇವೆ. ಅದೇನು ತಪ್ಪಲ್ಲ. ಆತ್ಮತತ್ವಂ ಅಪಶ್ಯತಾಂ ಸಹಸ್ರಶಃ ಶ್ರೋತವ್ಯಾದೀನಿ ಸಂತಿ ಇತಿ ಪೂರ್ವಾರ್ಧೇನ ಅನ್ವಯ ಇತಿ ಪರೇ ವ್ಯಾಚಕ್ಷತೆ. ಗೋವಿಂದಾಚಾರ್ಯ ಇದನ್ನು ಹೇಳಿದ್ದಾರೆ ತಮ್ಮ ವ್ಯಾಖ್ಯಾನದಲ್ಲಿ. ಆತ್ಮತತ್ವವನ್ನು ಅರಿಯದ ಜನರಿಗೆ ಕೇಳಬೇಕಾದ ಸಂಗತಿಗಳು ಸಾವಿರಾರಿವೆ ಅಂತ ಹೀಗೆಲ್ಲ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಈ ಅನ್ವಯ ಭ್ರಾಂತಿಯನ್ನು ಪರಿಹಾರ ಮಾಡ್ತಾರೆ ಆಚಾರ್ಯರು ಅಪಶ್ಯತಾಂ ಆತ್ಮತತ್ವಂ ಅಂತ. ನನಗೆ ಪ್ರಶ್ನೆ, ಈ ಅನ್ವಯ ತಪ್ಪು ಯಾಕೆ? ಆತ್ಮತತ್ವವನ್ನು ಅರಿಯದ ಜನರಿಗೆ ತಿಳಿಯಬೇಕಾದ ಸಂಗತಿಗಳು ಸಾವಿರಾರಿವೆ ಅಂತ ಹಾಗೆ ಅರ್ಥ ಮಾಡಬಾರ್ದು ಯಾಕೆ? ಹಾಗೆ ಅದೇ ಶ್ಲೋಕದಲ್ಲಿ 2ನೇ ಶ್ಲೋಕದಲ್ಲೇ ಒಳಗೆ ಅನ್ವಯ, ಮುಂದಿನ ಶ್ಲೋಕದಲ್ಲಿ ಅನ್ವಯ ಮಾಡಬೇಕಾಗೇ ಇಲ್ಲ, ಮಾಡಬಾರ್ದು ಯಾಕೆ? ಹಾಗೆ ವಿಜಯಧ್ವಜರು ಮಾಡಿ ತೋರಿಸಿದ್ದಾರೆ, ಯಾದವಾರ್ಯರು ಮಾಡಿ ತೋರಿಸಿದ್ದಾರೆ. ವಿಜಯಧ್ವಜರ ಮತ್ತು ಯಾದವಾರ್ಯರ ಸಮಸ್ಯೆ ಏನಂದರೆ ಆ ನಿದ್ರೆಯ ಅನ್ನೋ ಶಬ್ದವನ್ನು ಇನ್ನೊಂದು ಬಾರಿ ಇಟ್ಕೊಂಡದ್ದು ಸಮಸ್ಯೆ ಅಷ್ಟೇ. ಅದು ಬಿಟ್ಟರೆ 2ನೇ ಶ್ಲೋಕದೊಳಗೆ
ಒಳೊಳಗೆ ಅನ್ವಯ, ಮೂರನೇ ಶ್ಲೋಕದಲ್ಲೇ ಪ್ರತ್ಯೇಕ ಅನ್ವಯ. ಆ ದೃಷ್ಟಿಯಿಂದ ಅವರ ವ್ಯಾಖ್ಯಾನ ಸಮಂಜಸವಾಗೇ ಇದೆ. ನಿದ್ರಾ ಅನ್ನೋ ಶಬ್ದವನ್ನು 2 ಬಾರಿ ಇಟ್ಕೊಂಡಿದ್ದರಿಂದ ಅಲ್ಲಿ ಅಸಾಮಂಜಸ್ಯ ನಮಗೆ ಖಂಡಿತಷ್ಟೇ. ಈ ಅನ್ವಯ ಭ್ರಾಂತಿ ಇದೆ ಅಂತ ಹೇಳ್ತಿರಲಿಲ್ಲ. ಯಾಕೆ ಭ್ರಾಂತಿ ಇದೆ? ಅದೇನು ಭ್ರಾಂತಿ ಏನಲ್ಲ. ಭ್ರಾಂತಿಂ ನಿರಾಹ ಅಂತ ಆಚಾರ್ಯರ ಮಾತಿಗೆ ಅವತಾರಿಕ ಕೊಟ್ಟಿದ್ದಾರೆ ಗೋವಿಂದಾಚಾರ್ಯ. ಅದೇನು ಭ್ರಾಂತಿ ಅಲ್ಲ. ಈ ಮುಂದಿನ 1.5 ಶ್ಲೋಕಕ್ಕೇನೆ ಅನ್ವಯ ಹೇಳಬೇಕು ಅಂತ ಯಾರೂ ಅದನ್ನು ಕಡ್ಡಾಯ ಮಾಡಲಿಕ್ಕೂ ಸಾಧ್ಯವಿಲ್ಲ. ನಮಗೆ ಸಹಜವಾಗಿ ತಿಳಿದು ಬರ್ತದೆ. ಯಾರಿಗೆ ಆತ್ಮತತ್ವದ ಬಗ್ಗೆ ಜ್ಞಾನವೇ ಇಲ್ವೋ, ತಿಳಿಯಬೇಕು ಅನ್ನುವ ವಿವೇಕವೂ ಇಲ್ವೋ, ಏನೋ ಹುಟ್ಟಿದ್ದಕ್ಕಾಗಿ ಒಂದಿಷ್ಟು ಪುಣ್ಯಕರ್ಮ ಇತ್ಯಾದಿಗಳನ್ನು ಮಾಡಿ ಗೃಹಸ್ಥಾಶ್ರಮವನ್ನು ಆಚರಣೆ ಮಾಡ್ಕೊಂಡಿದ್ದವರಿಗೆ ಕೇಳಬೇಕಾದ ಸಾವಿರಾರು ಸಂಗತಿಗಳಿವೆ, ಏನೇನೋ ಕೇಳ್ತಿರ್ತಾರೆ ಅಂತಿಷ್ಟದ ಅರ್ಥ ಸಹಜವಾಗಿ ತಿಳಿತದೆ. ಆಚಾರ್ಯರು ಅಪಶ್ಯತಾಂ ನಿದ್ರೆಯ ಅಂತ ಭಾಗವತ ತಾತ್ಪರ್ಯವನ್ನಾದರೂ ಬರೆಯುವ ಅವಶ್ಯಕತೆ ಏನಿತ್ತು? ಇದು ನನಗೆ ಬಂದದ ಪ್ರಶ್ನೆ. ಅವ್ರು ಬರೆದಿದ್ರೆ, ಈ ಥರ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದರಿಂದ ಈ ಥರದ ಗೊಂದಲಕ್ಕೆ ಕಾರಣ ಆಗಿತ್ತು. ಬರೆಯುವ ಪ್ರಶ್ನವೇ ಇರಲಿಲ್ಲ, ಬರೆಯುವ ಅಗತ್ಯವೂ ಇರಲಿಲ್ಲ. ಆ ಥರ ಬರೆದಿದ್ದರಿಂದ ಆ ಅಪಶ್ಯತಾಂ ನಿದ್ರೆಯ ಅಂತನ್ನುವುದು ಆ ಮುಂದಿನ 1.5 ಶ್ಲೋಕದಲ್ಲೇ ಅನ್ವಯ ಹೇಳಬೇಕು. ಶ್ರೋತವ್ಯಾನಿಹ ರಾಜೇಂದ್ರ ಅಂತ ಒಂದು ಪೂರ್ವಾರ್ಧಕ್ಕೆ ಪ್ರತ್ಯೇಕ ಅನ್ವಯ ಹೇಳಬೇಕು ಅಂತ ಒಬ್ಬರು ವಾದ ಮಾಡಿದರು. ಇನ್ನೊಬ್ಬರು ಅಪಶ್ಯತಾಂ ನಿದ್ರಾ ಅಂತನೂ 2 ಬಾರಿ ಇಟ್ಕೊಳ್ಬೇಕು ಅಂತ ಯಾದವಾರರು, ವಿಜಯಧ್ವಜರು ಮೊದಲಾದವರು ವಾದ ಮಾಡಿದರು. ಪ್ರಬೋಧಿನಿಕಾರರು ಹಾಗೆ ಹೇಳಿದರು. ಭಾಗವತ ತಾತ್ಪರ್ಯದ ಅವಶ್ಯಕತೆ ಆದರೂ ಏನಿತ್ತು? ಹೇಗಿದ್ದು ಹಾಗೆ ಬಿಟ್ಟಿದ್ರೆ ಶ್ರೋತವ್ಯಾನಿಹ ರಾಜೇಂದ್ರ ಅಂತ 2ನೇ ಶ್ಲೋಕದೊಳಗೆ ಅನ್ವಯ ಹೇಳ್ತಿದ್ದೆವು, ಮುಂದೆ 3ನೇ ಶ್ಲೋಕಕ್ಕೆ ಪ್ರತ್ಯೇಕ ಅನ್ವಯ ಹೇಳ್ತಿದ್ದೆವು. ಭಾಗವತ ತಾತ್ಪರ್ಯವನ್ನಾದರೂ ಹೇಳುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಬಂದರೆ ಅದಕ್ಕೂ ಒಂದು ಉತ್ತರ ಕಂಡುಕೋಬೇಕಲ್ಲ. ಆಚಾರ್ಯರ ಹೇಳಿಕೆಗಳು, ಆಚಾರ್ಯರ ಅಭಿಪ್ರಾಯಗಳನ್ನು ನಾವು ವಿಮರ್ಶಿಸಬಾರ್ದಂತೇನಿಲ್ಲ. ಆದರೆ ಹಾಗಾದರೆ ಈ ಹೇಳಬೇಕಾದ ಅಗತ್ಯ ಇಲ್ಲದೆ ಇದ್ದವರು ಅವ್ರು ಹೇಳಿದ್ದಾರೆ ಯಾಕೆ ಅಂದರೆ, ಭಾಗವತ, ಭಾರತ ಮೊದಲಾದ ಎಲ್ಲ ಗ್ರಂಥಗಳಿಗೂ ಕೂಡ ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಬರ್ತದೆ. ಆಚಾರ್ಯರು ಅಪಶ್ಯತಾಂ ನಿದ್ರೆಯ ಅಂತ ಹೇಳದೆ ಹೋದರೆ ನಾವು ಸಹಜವಾಗಿ ಆ 2ನೇ ಶ್ಲೋಕದೊಳಗೆ ಅನ್ವಯ ಹೇಳ್ತಿದ್ದೆವು. ಆತ್ಮತತ್ವಂ ಅಪಶ್ಯತಾಂ ಗೃಹೇಶು ವರ್ತಮಾನಾನಾಂ ಗೃಹಮೇಧಿನಾಂ ಶ್ರೋತವ್ಯಾನಿ ಸಹಸ್ರಶಸ್ಸಂತಿ. ಆತ್ಮತತ್ವವನ್ನು ಅರಿಯದ ಗೃಹಸ್ಥರಿಗೆ, ಕಾಮ್ಯಕರ್ಮಗಳಿಗೆ ತಿಳಿಯಬೇಕಾದ ಸಂಗತಿಗಳು ಏನೇನೋ ಇದೆ ಸಾವಿರಾರು. ಅದು ತಿಳಿಯಬಾರ್ದದ್ದಾದರೂ ಇದೆ, ತಿಳಿಯಬೇಕಾದದ್ದು, ಆದರೆ ಅಷ್ಟೇನು ಪ್ರಧಾನ ಅಲ್ಲದೇ ಇದ್ದದ್ದು, ನಮ್ಮ ಆಯುಷ್ಯವನ್ನು ಹಾಳು ಮಾಡುವಂಥವು ಅವೂ ಇವೆ. ಹೀಗೆ ಅದರ ಅರ್ಥ ಆಗ್ತದೆ. ಆದ್ದರಿಂದ ಇದು ಆಚಾರ್ಯರ ಅಪಶ್ಯತಾಂ ನಿದ್ರೆ ಅಂತ ಹೇಳಿದೆ ಹೋದರೆ ಸಹಜವಾಗಿ ಅರ್ಥ ಆಗ್ತಿತ್ತು. ಆಚಾರ್ಯರು ಮತ್ತೊಂದು ಅನ್ವಯವನ್ನು ತೋರಿಸಿದ್ದಾರೆ. ಸಹಜವಾಗಿ ನೀವು ತಿಳಿಯುವಂಥ ಅನ್ವಯಾರ್ಥವನ್ನು ಇಟ್ಕೊಳ್ಳಿ, 2ನೇ ಶ್ಲೋಕದ ಒಳಗೆ ಅನ್ವಯವನ್ನು ಹೇಳಿ. ಅದಲ್ಲದೆ ಮತ್ತೊಂದು ಅನ್ವಯ ಕ್ರಮವನ್ನು ತೋರಿಸ್ತೇನೆ. ಶ್ರೋತವ್ಯಾನಿಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಂತ ಅನ್ನೋದನ್ನು ಬೇರ್ಪಡಿಸಿ ಅದಕ್ಕೊಂದು ಅನ್ವಯ ಹೇಳಿ. ಆತ್ಮತತ್ವಂ ಅಪಶ್ಯತಾಂ ಅಲ್ಲಿಂದ ಹಿಡಿದು 3ನೇ ಶ್ಲೋಕವನ್ನು ಸೇರಿಸಿ 1.5 ಶ್ಲೋಕಕ್ಕೆ ಮತ್ತೊಂದು ಅನ್ವಯ ಹೇಳಿ. ಹೀಗೆ 2ನೇ ಅನ್ವಯವನ್ನು ತೋರಿಸುವುದು ಆಚಾರ್ಯರ ಉದ್ದೇಶ ಅಂತ ನನಗೆ ಕಾಣಿಸ್ತದೆ. ಆದರೆ ಪ್ರಾಯ ಯಾದವಾರರು, ವಿಜಯಧ್ವಜರು ಮೊದಲಾದವರ ಪಕ್ಷವನ್ನು ಅನುಸರಿಸುವವರು, ಹಾಗೆ ಗೋವಿಂದಾಚಾರ್ಯರ ಅಭಿಪ್ರಾಯವನ್ನು ಅನುಸರಿಸುವವರು, ಇವರು ಯಾರೂ ಕೂಡ ನನ್ನ ಮಾತನ್ನು ಒಪ್ಪೋದಿಲ್ಲ. ಹೀಗೆ 2ನೇ ಅನ್ವಯವನ್ನು ತೋರಿಸುವುದು ಆಚಾರ್ಯರ ಅಭಿಪ್ರಾಯ ಅಂತ ನೀವು ಹೇಗೆ ಹೇಳ್ತೀರಿ? ಮೊದಲನೇ ಅನ್ವಯವೂ ಸರಿ, 2ನೇ ಅನ್ವಯವೂ ಸರಿ ಅನ್ನುವುದು ಆಚಾರ್ಯರಿಗೆ ಸಮ್ಮತ ಅಂತ ನೀವು ಹೇಗೆ ಹೇಳ್ತೀರಿ? ಆಚಾರ್ಯರು ಅಪಶ್ಯತಾಂ ನಿದ್ರೆಯ ಅಂತ ಈ ಥರ ಹೇಳಿರುವುದು ಆ 2ನೇ ಅನ್ವಯವನ್ನು ತೋರಿಸ್ಲಿಕ್ಕೆ ಮಾತ್ರ, ಮೊದಲನೇ ಅನ್ವಯ ತಪ್ಪು ಅಂತಲೇ ಅಭಿಪ್ರಾಯ. ಈ ಭಾಗವತದ ದೀಪಿಕಾ ಅನ್ನುವ ವ್ಯಾಖ್ಯಾನಕಾರರದು ಮತ್ತು ಗೋವಿಂದಾಚಾರ್ಯರು ಮೊದಲಾದವ್ರದ್ದು. ವಿಜಯಧ್ವಜರು ಮತ್ತು ಯಾದವಾರ್ಯರ ಪಕ್ಷವನ್ನು ಅನುಸರಿಸುವವರು ಕೂಡ ನನ್ನ ಮಾತನ್ನು ಒಪ್ಪೋದಿಲ್ಲ. 2 ಅನ್ವಯಗಳನ್ನು ಹೇಳಬಹುದು ಅಂತ ನೀವು ಹೇಳುವುದು ಆಚಾರ್ಯ ಸಮ್ಮತ ಅಲ್ಲ ಅಂತಲೇ ಅಂತಾರೆ. ಯಾಕಂದರೆ ಅವ್ರ ಪ್ರಕಾರ ಒಂದೇ ಅನ್ವಯ, 2ನೇ ಶ್ಲೋಕದೊಳಗೆ ಅನ್ವಯ, 3ನೇ ಶ್ಲೋಕದೊಳಗೆ ಅನ್ವಯ. ನಾನು ಮಾತ್ರ 2 ಪಕ್ಷಗಳನ್ನು ಸಮನ್ವಯಿಸಿ ತೋರಿಸುವುದಕ್ಕಾಗಿ 2 ಥರದ ಅನ್ವಯ ಮಾಡ್ಬೋದು. 1ನೇ ಥರದ ಅನ್ವಯ ನಿಮಗೆ ಗೊತ್ತಾಗ್ತದೆ, ಆ ಶ್ಲೋಕದ ಒಳಗಿನ ಅನ್ವಯ ನಿಮಗೆ ಗೊತ್ತಾಗ್ತದೆ. ಆದರೆ ಆ ಶ್ಲೋಕದ ಪೂರ್ವಾರ್ಧವನ್ನು ಬೇರ್ಪಡಿಸಿ ಅದಕ್ಕೊಂದು ಪ್ರತ್ಯೇಕ ಅನ್ವಯ ಹೇಳಿ ಆ 2ನೇ ಶ್ಲೋಕದ ಉತ್ತರಾರ್ಧ ಮತ್ತು 3ನೇ ಶ್ಲೋಕ ಪೂರ್ಣ ಇದಕ್ಕೆ ಸೇರಿಸಿ ಬೇರೆ ಒಂದು ಅನ್ವಯವನ್ನು ಹೇಳಬಹುದು ಅನ್ನುವುದು ಆಚಾರ್ಯ ಹೇಳದೆ ಹೋದರೆ ನಮಗೆ ತಿಳಿತಿರಲಿಲ್ಲ. ಅದಕ್ಕಾಗಿ ಹೀಗೆ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಇಷ್ಟು ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ. ಅದು ನಿಮಗೆ ಸರಿ ಕಾಣ್ತದೋ ಹೇಗೆ ಅಂತನ್ನುವುದನ್ನು
ನೀವೆಲ್ಲರೂ ಕೂಡ ವಿಚಾರ ಮಾಡಿ ಹೇಳಬೇಕು. ವಿಷಯ ತುಂಬ ಸೂಕ್ಷ್ಮವಾದದ್ದೇ. ಸಾಕಷ್ಟು ಗೋವಿಂದಾಚಾರ್ಯ ಹೇಳಿದ್ದನ್ನು ಎಲ್ಲ ಅಧ್ಯಯನ ಮಾಡಿ, ವಿಜಯಧ್ವಜರು ಯಾದವಾರ್ಯರು ಮೊದಲಾದವರು ಹೇಳಿದ್ದೆಲ್ಲವನ್ನು ಅಧ್ಯಯನ ಮಾಡಿ ಇದನ್ನು ಹೇಳಿದ್ದೇನೆ. ಇದಿಲ್ಲದೆ ಹೋದರೆ ಆಚಾರ್ಯರ ಅಪಶ್ಯತೆ, ಈಗ ನಾನು ಇವೆರಡನ್ನು ಸಮನ್ವಯಿಸಿ ತೋರಿಸದೆ ಹೋದರೆ ಎರಡೂ ಅನ್ವಯಗಳು ಉಚಿತವೇ. ಯಾಕಂದರೆ ಮೂರು ಅರ್ಥಗಳು ಸಹಜವಾಗಿರ್ತವೆ ಎಲ್ಲ ಶಾಸ್ತ್ರಗಳಿಗೂ. ಅದನ್ನ ಒಪ್ಕೊಳ್ಳದೆ ಹೋದರೆ ಆಚಾರ್ಯ ಭಾಗವತ ತಾತ್ಪರ್ಯ ಬರೆದ್ರಾದರೂ ಯಾಕೆ? ಆ ಮೊದಲನೇ ಅನ್ವಯ ಭ್ರಾಂತಿ ಕಲ್ಪಿತ ಅಂತ ನೀವೇ ಹೇಗೆ ಹೇಳ್ತೇನೆ? ಉಳಿದವ್ರು ಮಾಡಿದ ಅನ್ವಯಗಳೆಲ್ಲ ಭ್ರಾಂತಿ ಅಂದರೆ ವಿಜಯಧ್ವಜರು ಮಾಡಿದ ಅನ್ವಯ ಭ್ರಾಂತಿ, ಯಾದವಾರ್ಯರು ಮಾಡಿದ ಅನ್ವಯ ಭ್ರಾಂತಿ ಕಲ್ಪಿತ, ಶ್ರೀಧರರು ವೀರರಾಘವರು ಮೊದಲಾದ ಮಾಡಿದವರು ಎಲ್ಲ ಅನ್ವಯಗಳು ಭ್ರಾಂತಿ ಅಂತಾದರೆ, ಸಹಜವಾಗಿಯೇ ಶ್ಲೋಕದಲ್ಲಿ ನೋಡಿದವರಿಗೆ ಆ ಎರಡನೇ ಶ್ಲೋಕದ ಒಳಗೆ ಅನ್ವಯ ಮಾಡಬೇಕು ಅಂತಲೇ ತಿಳಿತದೆ. ಅದನ್ನು ಭ್ರಾಂತಿ ಅಂತ ಹೇಳ್ತೀರಿ ಹೇಗೆ ನೀವು? ಅದೇ ನಮಗೆ ಒಪ್ಪಿಗೆ ಆಗೋದಿಲ್ಲ. ಯಾಕೆಂದರೆ ಆತ್ಮತತ್ವವನ್ನು ಅರಿಯಬೇಕೆಂಬ ಎಚ್ಚರವೂ ಇಲ್ಲದೇ ಇದ್ದಂಥ ಕಾಮ್ಯಕರ್ಮಿಗಳಾದ ಜನರಿಗೆ ಯಾವುದ್ಯಾವುದೋ ಕೇಳಬೇಕಾದ ಸಾವಿರಾರು ಸಂಗತಿಗಳಿವೆ. ಅದರಲ್ಲಿ ಕೇಳಲೇಬಾರ್ದದ್ದೂ ಇವೆ, ಆದರೂ ಕಿವಿಗೆ ಅಪ್ಪಳಿಸ್ತಿರ್ತವೆ. ಕೇಳಬೇಕಾದದ್ದು ಇವೆ, ಆದರೆ ಅದಕ್ಕೆ ಬಹಳ ಮಹತ್ವ ಇಲ್ಲ ಅಂತ ಹೀಗೂ ಒಂದು ಅರ್ಥ ಆಗ್ತದೆ. ಅದರಿಂದ ಒಳಗೆ ಅನ್ವಯ ಮಾಡಬಾರ್ದು ಅಂತಂದರೆ ಹೇಗೆ? ಅನ್ವಯ ಬಾಧಿತ ಆದರೆ ಮೊದಲನೇ ಅನ್ವಯವನ್ನು ಬಿಡಬೇಕು ಅಂತ ಹೇಳಬೇಕು. ಹೇಗೆ ಬಾಧಿತ? ಅದನ್ನ ಯಾರೂ ಹೇಳಲಿಲ್ಲ. ನೀವು ಹೇಳುವಂತೆ 1.5 ಶ್ಲೋಕದ ಅನ್ವಯ ಏನಿದೆ ಅದಕ್ಕೂ ಕೂಡ ಅರ್ಥವನ್ನು ಕೂಡಿಸ್ಲಿಕ್ಕೆ ಬರ್ತದೆ. ಆ ಅನ್ವಯವೂ ಸರಿಯೇ. ಆತ್ಮತತ್ವವನ್ನು ಅರಿಯದ ಗೃಹಸ್ಥಾಶ್ರಮದಲ್ಲಿರುವಂಥ ಜನರಿಗೆ, ಕಾಮ್ಯಕರ್ಮಗಳಿಗೆ ನಿದ್ರೆಯ ಕಾರಣದಿಂದ ರಾತ್ರಿ ಹೋಗ್ತದೆ, ಕಳೆದು ಹೋಗ್ತದೆ, ಮೈಥುನದ ಕಾರಣದಿಂದ ಎಳೆಯ ವಯಸ್ಸು ಕರೆದು ಹೋಗ್ತದೆ ಅಂತ ಹೀಗೆ ಅದಕ್ಕೆ ಅರ್ಥ. ಅವರಿಗೂ ಆತ್ಮತತ್ವ ತಿಳಿದಿಲ್ಲ, ಆದರೆ ತಿಳಿಯಬೇಕೆಂಬ ಎಚ್ಚರ ಇಲ್ಲ. ಕೆಲವರಿಗೆ ಎಚ್ಚರ ಇದೆ. ಇವರಲ್ಲಿ ಎರಡೂ ಅನ್ವಯಗಳಲ್ಲಿಯೂ ಕೂಡ ಆತ್ಮತತ್ವವನ್ನು ತಿಳಿದಿಲ್ಲ, ಆದರೆ ತಿಳಿಯಬೇಕೆಂಬ ಎಚ್ಚರ ಇದೆ. ಆದರೆ ನೂರಾರು ವಿಘ್ನಗಳು, ಪ್ರಾರಬ್ಧ ಕರ್ಮ, ಕಲಿಕಾಲ ಇತ್ಯಾದಿಗಳ ಕಾರಣದಿಂದಾಗಿ ತಿಳಿಲಿಕ್ಕೆ ಆಗ್ತಿಲ್ಲ ಅವರಿಗೆ. ಅಂತ ಹೀಗೆ ಎರಡೂ ಅನ್ವಯಗಳಲ್ಲೂ ನಾವು ಅದು ಕಾರಣವನ್ನು ತೋರಿಸ್ಬೋದು, ಯಾಕೆ ತಿಳಿದಿಲ್ಲ ಅಂತ. ಪ್ರಾರಬ್ಧ ಕರ್ಮ, ಅಜ್ಞಾನ ಇತ್ಯಾದಿಗಳ ಕಾರಣ ತಿಳಿದಿಲ್ಲ ಯಾಕೆ ಅಂತ ಅನ್ನೋದು ಸಹಜ. ಅಜ್ಞಾನ ಅನ್ನೋದು ಜೀವನಿಗೆ ಸಂಬಂಧಪಟ್ಟದ್ದೇ. ಅದು ನೀವು ನಿದ್ರೆಯ ಅಂತ ಮುಂದಿನ ಶ್ಲೋಕದಿಂದ ಇಲ್ಲಿ ಎಳ್ಕೊಂಡು ಬಂದು ಅದಕ್ಕೆ ನಿದ್ರೆಯ ಅಂತ ಅರ್ಥ ಮಾಡಬೇಕು, ಅವಿದ್ಯಾ ಅಂತ ಅರ್ಥ ಮಾಡಬೇಕಾದ ಕಾರಣ ಏನಿಲ್ಲ. ಯಾದವಾರ್ಯ ವಿಜಯಧ್ವಜರ ಆ ಮಾತು ನನಗೇನು ಸರಿಯಾಗಿ ಕಾಣ್ತಾ ಇಲ್ಲ. ಹಾಗೆ ಗೋವಿಂದಾಚಾರ್ಯ ಹೇಳುವಂತೆ ಎರಡನೇ ಶ್ಲೋಕದ ಒಳಗೆ ಅನ್ವಯ ಹೇಳುವಂಥದ್ದು ಭ್ರಾಂತಿ ಅನ್ನುವುದು ನನಗೆ ಸಮಾಧಾನಕರವಾಗಿ ಕಾಣ್ತಾ ಇಲ್ಲ. ಅಂತೂ ಈ ಹಿಂದಿನ ಭಾಗದಲ್ಲಿ ಹೇಳಿದಂತೆ ಆಚಾರ್ಯರ ಭಾಗವತ ತಾತ್ಪರ್ಯ ಬರೆದರು. ಅಷ್ಟಾದರೂ ಕೂಡ ಅವರು ಮುಂದಿನ ಶ್ಲೋಕದ ಜೊತೆಗೆ ಅನ್ವಯ ತೋರಿಸ್ತಿದ್ದಾರೋ ಅಥವಾ ಅಪಶ್ಯತಾಂ ಆತ್ಮತತ್ವವನ್ನು ತಿಳಿದಿಲ್ಲ, ಯಾಕೆಂದರೆ ನಿದ್ರಾ ಅನ್ನೋ ಕಾರಣದಿಂದ ಅಂತ ಕಾರಣವನ್ನು ತೋರಿಸ್ತಿದ್ದಾರೋ ಅಂತ ಗೊತ್ತಾಗೋದಿಲ್ಲ. ಆಚಾರ್ಯರ ಮಿತಭಾಷಿತ್ವ ಅದಕ್ಕೆ ಕಾರಣ. ಯದೇಶ ನೈಷ ಸ್ಥಾನೋರಪರಾಧ ಇದೇನ ಮಂದೋರ ಪಶ್ಯತಿ. ನೀವು ಬಹಳ ಮಿತವಾಗಿ ಹೇಳಿಬಿಟ್ರಿ, ಇನ್ನಷ್ಟು ವಿವರವಾಗಿ ಹೇಳಬೇಕಾಗಿತ್ತು, ನೀವು ಹೇಳಿದ್ದು ನಮಗೆ ಸಾಕಾಗಲಿಲ್ಲ, ನಿಮ್ಮದೇ ತಪ್ಪಾಯಿತು ಅಂತ ನಾವು ಆಚಾರ್ಯ ತಲೆ ಮೇಲೇನು ಗೂಬೆ ಕೂರಿಸುವಂತಿಲ್ಲ. ನಮಗೆ ತಿಳಿಯಲಿಲ್ಲ ಅಷ್ಟೇ. ಅವರು ಸ್ವಲ್ಪ ದೀರ್ಘವಾಗಿ ಹೇಳಿದ್ರು ನಮಗೆ ತಿಳಿತಿರ್ಲಿಲ್ವೇನೋ. ದೀರ್ಘವಾಗಿ ಹೇಳಿದ ಅನೇಕ ಸಂಗತಿಗಳ ಬಗ್ಗೆನೂ ವಿವಾದ ಇದ್ದೇ ಇದೆ. ವಿವಾದ ಸಹಜ. ಈಗ ಅಂತೂ ಹೀಗೊಂದು ಸಮಸ್ಯೆ ಇದೆ ಅಂತ ಅನ್ನೋದನ್ನು ಹೇಳಿದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿ ಎರಡೂ ಅನ್ವಯವನ್ನು ಒಪ್ಕೊಂಡ್ಬಿಟ್ರೆ ತುಂಬ ಅನುಕೂಲ ಆಗ್ತದೆ. ಇದನ್ನು ನನ್ನ ಅಭಿಪ್ರಾಯ ಹೇಳಿದ್ದೇನೆ. ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಸ್ವತಂತ್ರವಾಗಿ ರೂಢಿಸ್ಕೊಳ್ಬೇಕು. ನನ್ನ ಅಭಿಪ್ರಾಯವನ್ನು ಕೇಳಿ ಆ ಪ್ರಕಾರವೇ ನಿಮ್ಮ ಅಭಿಪ್ರಾಯಗಳನ್ನು ನೀವೇನು ರೂಪಿಸ್ಕೊಳ್ಬೇಕಾದ ಅಗತ್ಯವಿಲ್ಲ ಅಂತ ಹೇಳಿದ್ದೇನೆ. ಯಾದವಾರ್ಯರ, ವಿಜಯಧ್ವಜರ, ಗೋವಿಂದಾಚಾರ್ಯರ ಮೊದಲಾದವರು ಎಲ್ಲ ಅಭಿಪ್ರಾಯಗಳನ್ನು ವಿಮರ್ಶಿಸುವಾಗಲೂ ಕೂಡ ಹೊಸದಾಗಿ ನನ್ನ ಪ್ರವಚನ ಯಾರು ಕೇಳ್ತಾ ಇದ್ದರೆ ಅವರಿಗೊಂದು ಸಲಹೆ. ಯಾವುದಾದ್ರೂ ಮಠದ ಹಿನ್ನೆಲೆ ಅದಕ್ಕನುಸಾರವಾಗಿ ನಮ್ಮ ಮಠದವರು ಹೇಳಿದ್ದು ಅದನ್ನು ನಾವು ಏನಾದರೂ ಮಾಡಿ ಸಮರ್ಥನೆ ಮಾಡಲೇಬೇಕು. ನಮ್ಮ ವ್ಯಾಖ್ಯಾನಕಾರ ಹೇಳಿದ್ದು, ನಮ್ಮ ವಂಶದವರು, ನಮ್ಮ ಮಠದವರು ಆ ವ್ಯಾಖ್ಯಾನಕಾರ ಹೇಳಿದ್ದನ್ನು ನಾವು ಸಮರ್ಥನೆ ಮಾಡಲೇಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ಇಂಥ ಪ್ರವಚನಗಳನ್ನು ಕೇಳಿದರೆ ಅಥವಾ ಓದಿದರೆ ಅದರಿಂದ ಯಾರಿಗೂ ಲಾಭ ಆಗೋದಿಲ್ಲ. ಪ್ರವಚನ ಹೇಳಿದವರಿಗೂ ಲಾಭ ಆಗೋದಿಲ್ಲ, ಕೇಳಿದವರಿಗೂ ಲಾಭ ಆಗೋದಿಲ್ಲ. ನಮ್ಮ ಮಠ, ನಮ್ಮ ಪ್ರದೇಶ ಇತ್ಯಾದಿಗಳಿಂದ ಹೊರಗೆ ಬಂದು ಹೇಳಿದವರು ಯಾರು ಆಗಿರಲಿ, ಯಾವ ಮಠದವರಾದರೂ ಆಗಿರಲಿ, ಯಾವ ಪ್ರದೇಶದವರಾದರೂ ಆಗಿರಲಿ, ಯಾವ ಮತದವರಾದರೂ ಆಗಿರಲಿ, ಮತ್ತೆ ಅದನ್ನು ನಾವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತೇವೆ.
ಪ್ರತಿಯೊಂದು ವ್ಯಾಖ್ಯಾನವನ್ನು ಕೂಡ ಯಾದವಾರ್ಯರ ವ್ಯಾಖ್ಯಾನವನ್ನು ವಿಜಯಧ್ವಜರ ವ್ಯಾಖ್ಯಾನವನ್ನು ಕೆಲವು ಪ್ರಸಂಗಗಳಲ್ಲಿ ಸ್ವೀಕಾರ ಮಾಡ್ತೀವಿ, ಕೆಲವು ಕಡೆ ಬಿಟ್ಟು ಬಿಡ್ತೇವೆ. ಗೋವಿಂದಾಚಾರ್ಯ ಅಭಿಪ್ರಾಯವನ್ನು ಕೂಡ ಕೆಲವು ಬಾರಿ ಸ್ವೀಕಾರ ಮಾಡ್ತೀವಿ, ಕೆಲವು ಬಾರಿ ಬಿಡ್ತೇವೆ. ನಮ್ಮ ಮನಸ್ಸಿಗದು ಸಮಾಧಾನ ಕೊಡುವುದು ಮುಖ್ಯ. ಯಾವುದಕ್ಕೂ ನಾವು ಒಂದು ಏನಾದರೂ ಮಾಡಿ ಈ ಒಂದು ಈ ವ್ಯಾಖ್ಯಾನಗಳಲ್ಲಿ ಯಾವುದಾದ್ರು ಒಂದನ್ನು ಸಮರ್ಥನೆ ಮಾಡಿಯೇ ಮಾಡ್ತೀವಿ ಅನ್ನುವ ಧೋರಣೆ ಇರಬಾರ್ದು ಅಂತ ನನ್ನ ಆಲೋಚನೆ ಅಷ್ಟೆ. ನನಗೇನು ಸಾಧ್ಯ ಆಗಿದೆ ಅದನ್ನು ಹೇಳಿದ್ದೇನೆ. ನಿಮಗೇನು ಸಾಧ್ಯ ಆಗ್ತದೆ, ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತ ಸಾಧ್ಯ ಆಗ್ತದೆ ಅದನ್ನು ನೀವು ಸ್ವೀಕಾರ ಮಾಡಿರಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತು ಹುಸಿಗೆ ಹಾಕಿದರು ಎನ್ನ ಹೃಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.